ಇದು ಅತ್ಯಂತ ಹೇಯ ಕೃತ್ಯ, ಕ್ಷಮಿಸಲಾರದಿರುವಂಥ ಕೃತ್ಯ. ಎಷ್ಟು ಉದ್ದಟತನ ಇರ್ಬೋದು. ಇದು ಎತ್ತರ ಸ್ಥಳದಲ್ಲಿದೆ, ರಸ್ತೆಗಿಂತ ಎತ್ತರ ಸ್ಥಳದಲ್ಲಿದೆ. ಎತ್ತರ ಸ್ಥಳದಲ್ಲಿ ಗೇಟ್ ಇದೆ. ಆ ಎತ್ತರ ಸ್ಥಳದಲ್ಲಿ ಗೇಟ್ ತೆಗೆದು ಒಳಗಡೆ ಬಂದು ಅದು ಸ್ಥಾಪಿತವಾಗಿರುವಂಥ ಹನುಮಂತ ದೇವರ ಎದುರುಗಡೆ ಬಂದು ಮೂತ್ರ ವಿಸರ್ಜನೆ ಮಾಡ್ತಾರೆ. ಅದು ಯಾರೋ ಕೂಗಿದ್ರು ಅಂಥೇಳಿ ಹೊರಗಡೆ ಮೂತ್ರ ವಿಸರ್ಜನೆ ಅಲ್ಲಿಂದ ನಿಂತ್ಕೊಂಡು ಮೂತ್ರ ವಿಸರ್ಜನೆ ಮಾಡ್ತಾರೆ. ಇಲ್ಲಿದ್ದರೆ ದೇವರ ಮೇಲಿನ ಮೂತ್ರ ವಿಸರ್ಜನೆ ಮಾಡ್ತಿದ್ದೆ. ಮತ್ತು ಇದು ಕೂಡದ ಮತ್ತಿನಲ್ಲಿದ್ದಾರೆ ಅಂತ ನಂಗೆ ಅನಿಸ್ತಾ ಇಲ್ಲ. ಅವನು ಪ್ರಜ್ಞಾಪೂರ್ವಕವಾಗಿ ಇದನ್ನು ಮಾಡಿದ್ದಾನೆ. ಇಲ್ಲಿದ್ದರೆ ಯಾರು ಕುಡಿದವ್ರು ಇಷ್ಟು ತ್ರಾಸು ತೊಗೊಂಡು ಮೇಲೆ ಹತ್ತಿ ಮೂತ್ರ ವಿಸರ್ಜನೆ ಮಾಡಲ್ಲ. ಅವ್ರು ನಿಂತಲ್ಲೇ ಕುಂತಲ್ಲೇ ಮಾಡ್ತಾರೆ. ಇದು ಸಾಮಾನ್ಯ ಜ್ಞಾನ. ಆದ್ದರಿಂದ ಪೊಲೀಸರು ಇದನ್ನು ಭಾಳ ಪ್ರಕರಣವನ್ನು ಅತ್ಯಂತ ಸಾಫ್ಟ್ ಮಾಡೋ ಪ್ರಯತ್ನ ಮಾಡ್ತಾರೆ. ಆದ್ದರಿಂದ ಸತ್ಯ ಹೊರಬರಬೇಕಾದ್ರೆ ಇದು ಒಂದು ದೊಡ್ಡ ಪ್ರಮಾಣದ ತನಿಖೆ ಆಗ್ತದೆ. ಯಾಕೆ ಹೇಳ್ತೀನಿ ಅಂದರೆ, ಇದು ಒಂದೇ ಪ್ರಕರಣವನ್ನು ಪ್ರತ್ಯೇಕವಾಗಿ ನಮ್ಗೆ ನೋಡೋಕ್ಕಾಗಲ್ಲ. ಇವತ್ತು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಇಂಥ ಹಲವಾರು ಪ್ರಕರಣಗಳಾಗ್ತವೆ. ಇಲ್ಲೇ ಒಂದು 100 ಮೀಟರ್ ಅಡಿಯಲ್ಲಿ ಆಡೆ ಹಗಲು ಮರ್ಡರ್ ಆಯಿತು. ಡ್ರಗ್ಸ್ ತಗೊಂಡು ಹುಡುಗರು ಮರ್ಡರ್ ಆಯಿತು. ಅವ್ರು ಇವತ್ತು ಎಲ್ಲರೂ ಕೂಡ ಅದನ್ನು ಒತ್ತಡ ಮಾಡಿ ರಾಜಿ ಮಾಡ್ತಾರೆ. ಮಾಡಿಸ್ಕೊಂಡಂಥ ಕುಟುಂಬಗಳ ಮೇಲೆ ದೊಡ್ಡ ಒತ್ತಡ ಇರುವಂಥ ವಾತಾವರಣ ಇದೆ. ಅಲ್ಲಿ ಸವಣೂರಿನಲ್ಲಿ ಒಬ್ಬ ಶಿಕ್ಷಕನನ್ನು ಬಟ್ಟೆ ತೆಗೆದು ಮೆರವಣಿಗೆ ಮಾಡಿ ಒಂದು ಹೊಡೆದು ಪೊಲೀಸ್ ಸ್ಟೇಷನ್ಗೆ ಕೆಲಸ ಯಾರಿಗೂ ಕಾನೂನು ಭಯನೇ ಇಲ್ಲ. ಎಲ್ಲರೂ ಕಾನೂನು ಕೈ ಕೊಡ್ತಾರೆ. ಅವ್ರಿಗೂ ಏನು ಶಿಕ್ಷೆ ಆಗಿಲ್ಲ, ಇವ್ರಿಗೂ ಏನು ಶಿಕ್ಷೆ ಆಗಿಲ್ಲ. ಇಂಥ ಹಲವಾರು ಪ್ರಕರಣಗಳಾಗಿದ್ದಾವೆ. ಕೆಲವು ಬೆಳಕಿಗೆ ಬಂದವು, ಕೆಲವು ಬೆಳಕಿಗೆ ಬಂದವು. ಇದು ಒಟ್ಟಾರೆ ಇಡೀ ಜಿಲ್ಲೆಯಲ್ಲೇ ನಡೆದಿದೆ. ಈಗಾಗಲೇ ನಾವು ಮೊನ್ನೆ ದೊಡ್ಡ ಮೆರವಣಿಗೆ ಮಾಡಿದ್ವಿ ಅದರ ಸಲುವಾಗಿ. ಅನಗಲಲ್ಲಿ ನಡೆದಿದೆ, ಹಿರೇಕೆರೂರಲ್ಲಿ ನಡೆದಿದೆ, ಹಾವೇರಿಯಲ್ಲಿ ನಡೆದಿದೆ, ಇಲ್ಲಿ ನಡೆದಿದೆ. ರಾಣೆಬೆನ್ನೂರಲ್ಲಿ ಈ ಹೌಸ್ ಲಾಟರ್ ಹೌಸ್ಗಳಿಗೆ ವಿರೋಧ ಮಾಡಿದಾಗ ಬಜರಂಗ ಹುಡುಗರನ್ನ ಹಿಡಿದು ಕೇಸ್ ಹಾಕಿದ್ರು. ಪೊಲೀಸರು ಕೇಸ್ ಹಾಕುವಂಥ ಹೆದರಿಕೆಯನ್ನು ಯಾರು ಇವರು ಮಾಡಿರೋ ಕೃತ್ಯಕ್ಕೆ ಒಳಗಾಗಿದ್ದಾರೆ ವಿಕ್ಟಿಮ್ಸು, ಅವ್ರ ಮೇಲೇ ಕೇಸ್ ಹಾಕುವಂಥ ಪ್ರಯತ್ನಗಳು ಮಾಡ್ತಾರೆ. ಅವತ್ತು ನಮ್ಮ ಟ್ಯಾಕ್ಸಿ ಸ್ಟ್ಯಾಂಡ್ ಹುಡುಗರೆಲ್ಲರೂ ಜಾಗೃತ ಆಗ್ತಿರಲಿಲ್ಲ. ಅವ್ರು ಜಾಗೃತ ಆಗಿ ಎಲ್ಲ ಮಾಡಿ ಪೊಲೀಸ್ ಸ್ಟೇಷನ್ಗೆ ಅವತ್ತು ರಾತ್ರಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಆ್ಯಕ್ಷನ್ ಮಾಡಿದ್ದಾರೆ. ಅಷ್ಟರ ಮಟ್ಟಿಗೆ ಪೊಲೀಸರು ಕೂಡಲೇ ಆ್ಯಕ್ಷನ್ ಮಾಡಿದ್ದು ನಾನು ಒಪ್ಕೊಳ್ತೇನೆ. ಆದರೆ ಈ ಥರದ ವಾತಾವರಣ ನಿರ್ಮಾಣ ಆದಾಗ ಏನೂ ಮಾಡೋದಿಲ್ಲ. ಮತ್ತು ನನಗೆ ಇನ್ನೊಂದು ಸುದ್ದಿ ಕೇಳಲ್ಪಟ್ಟೆ. ಅವನು ಹನಗಲ್ ತಾಲೂಕು ಆಡೂರು. ಆದರೆ ಇಲ್ಲಿ ಅವನು ಪಟ್ಟ ಕೊಟ್ಟಿದ್ದಾರೆ, ಜಾಗ ಕೊಟ್ಟಿದ್ದಾರೆ. ಇಲ್ಲಿ ಶಾಸಕರು ಅವನಿಗೆ ಇಲ್ಲಿ ಪಟ್ಟ ಕೊಟ್ಟಿದ್ದಾರೆ. ಆ ಪಟ್ಟ ಕೊಟ್ಟಿದ್ದಕ್ಕಾಗಿ ನನ್ನ ರಿಟರ್ನ್ ಗಿಫ್ಟು ಅಂತ ನಂದು ಬರ್ತ್ಡೇ ರಿಟರ್ನ್ ಗಿಫ್ಟು, ನನಗೆ ಈಗ ಪಟ್ಟ ಕೊಟ್ಟಿರೋದಕ್ಕೆ ನಾನು ರಿಟರ್ನ್ ಗಿಫ್ಟು ಅಂತ ಹೇಳ್ತಾನೆ. ಇಷ್ಟು ಹೇಳಬೇಕಾದ್ರೆ ಅವನು ಪ್ರಜ್ಞೆ ಇರದೇನೆ ಹೇಳ್ತಾನೆ. ಉದ್ದೇಶಪೂರ್ವಕವಾಗಿ ಮಾಡಿದ್ದಾನೆ. ಹೋಮ ಗಲಭೆಯನ್ನು ಸೃಷ್ಟಿ ಮಾಡಿದ್ದಾನೆ. ಶಾಂತಿ ಕಡಲು ಮಾಡಿದ್ದಾನೆ. ಚಿಕ್ಕಬಳ್ಳಾಪುರ ಕಳೆದ 20 ವರ್ಷದಿಂದ ಯಾವುದೇ ಕೋಮು ಗಲಭೆ ಇಲ್ಲ. ಶಾಂತಿ ಸುವ್ಯವಸ್ಥೆಯಿಂದ ನಾವೆಲ್ಲ ಬಗೆಹರಿಸಿದ್ದೇವೆ. ಎಂದೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಇಂಥ ಶಕ್ತಿಗಳಿಗೆ ಕುಮ್ಮಕ್ಕ ಕೊಟ್ಟು ಅವ್ರು ಏನು ಬೇಕಾದ್ದು ಮಾಡಿದ್ರು ನಡೀತೈತೆ ಅನ್ನುವಂಥ ಮಾತಾಡ್ತಾರೆ. ಅವ್ನು ಹೇಳಿದಂತೆ ಯಾರೇನು ಮಾಡ್ತಾರೆ ನಾನು ನೋಡ್ಕೊತೀನಿ, ಕಾಫಿರ್ ಲೋನ್ ಕ್ಯಾ ಕರ್ತಿ ದೇಖ್ತಾವು. ಈ ಥರ ವಾತಾವರಣ ವಿರುದ್ಧ ನಾವು ಇದು ಪ್ರತಿಭಟನೆ ಮಾಡಲೇಬೇಕು. ಪೊಲೀಸರು ಆ್ಯಕ್ಷನ್ ತೊಗೊಂಡ ತಕ್ಷಣ ಇಲ್ಲಿ ಮುಗಿಲಿಲ್ಲ. ಇನ್ನೊಂದು ಸ್ವಲ್ಪ ದಿವಸಕ್ಕೆ ಬೇಲಲ್ಲಿ ಬರ್ತಾನೋ, ಬೇಲಲ್ಲಿ ಬಂದು ಇದೇ ರಸ್ತೆದಲ್ಲಿ ಓಡಾಡ್ತಾನೆ, ನೀವೇನು ಮಾಡಿದಿರಿ ಅಂತ. ಇದಕ್ಕೆ ಎಲ್ಲಿ ಅಂತ್ಯ? ಜಿಲ್ಲಾ ಆಡಳಿತ ಸಂಪೂರ್ಣವಾಗಿ ಹೋಮ ಶಾಂತಿಯನ್ನು ಸ್ಥಾಪನೆ ಮಾಡಲು ವಿಫಲ ಆಗಿದೆ. ಹೋಮ ಶಕ್ತಿಗಳಿಗೆ, ದುಷ್ಟ ಶಕ್ತಿಗಳಿಗೆ ಒಂದು ರೀತಿಯಲ್ಲಿ ಕುಮ್ಮಕ್ಕ ಕೊಡೋ ರೀತಿಯಲ್ಲಿ ಅವ್ರ ವರ್ತನೆ ಇದೆ. ಆದ್ದರಿಂದ ಅದರ ವಿರುದ್ಧವಾಗಿ ಈಗ ಅವರು ಬಂದು ಕರೆ ಕೊಟ್ಟಿದ್ದಾರೆ. ನಮಗೂ ಗೊತ್ತಿದೆ ಹಬ್ಬ ಇದೆ,
ಈದ್ ಮಿಲಾದ್ ಹಬ್ಬ ಇದೆ, ನಾವೇನು ಯಾರಿಗೂ ತೊಂದರೆ ಕೊಡಬೇಕು ಅಂತಿಲ್ಲ. ಮತ್ತು ಅವರು ಕೂಡ ಕೆಲವರೆಲ್ಲ ಸಮಾಜದವರು ಇಂಥ ಕೃತ್ಯವನ್ನು ನಾವು ಸಪೋರ್ಟ್ ಮಾಡೋದಿಲ್ಲ ಅಂತ ಅವರು ಕೂಡ ಹೇಳಿದ್ದಾರೆ. ಅದೆಲ್ಲ ನಮ್ಮ ಗಮನದಲ್ಲಿದೆ. ನಾವೇನು ಯಾರದೇ ವಿರುದ್ಧ ಅಲ್ಲ, ನಾವು ಜಿಲ್ಲಾ ಆಡಳಿತದ ವಿರುದ್ಧ, ಈ ಸರ್ಕಾರದ ವಿರುದ್ಧ ನಮ್ಮ ಬಂದಿರೋ ಯಾವುದೇ ಇನ್ನೊಂದು ಕೋಮಿನ ವಿರುದ್ಧ ಬಂದ ಅಲ್ಲ. ಭಾಳ ಸ್ಪಷ್ಟವಾಗಿ ಹೇಳ್ತೇನೆ, ಬೇರೆ ಕೋಮಿನ ವಿರುದ್ಧ ಬಂದಲ್ಲ ಅಥವಾ ಅವ್ರ ಹಬ್ಬದ ವಿರುದ್ಧ ಬಂದಲ್ಲ. ಅವಕ್ಕೆಲ್ಲದಕ್ಕೂ ನಮ್ಮದು ಸಹಕಾರ ಇದೆ. ಆದರೆ ಇದು ಆದ ಘಟನೆ ಮತ್ತು ಈಗಾಗಲೇ ಬಂದಂತೆ ಡಿಕ್ಲೇರ್ ಮಾಡಿದ್ದಾರೆ. ಟ್ಯಾಕ್ಸಿ ಸ್ಟ್ಯಾಂಡ್ನವರು ಮತ್ತು ಗೌರ್ಮೆಂಟ್ ಮುಖಾಲಕ್ಕೆ ಬಂದು ಡಿಕ್ಲೇರ್ ಮಾಡಿದ್ದಾರೆ. ಅದಕ್ಕಾಗಿ ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಏನು ತೀರ್ಮಾನ? ನಾವು ಬಂದ್ಗೆ ಸಪೋರ್ಟನ್ನು ಕೊಡ್ತೇವೆ. ಬಂದ್ಗೆ ನಾವು ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತೇವೆ. ಆದರೆ ಅದು ಶಾಂತಿಯುತ ಆಗಬೇಕು ಅನ್ನುವಂಥ ಕಾರಣದಿಂದ ನಾವು ಎಲ್ಲ ವ್ಯಾಪಾರಸ್ಥರಿಗೆ ಸ್ವಯಂ ಪ್ರೇರಿತವಾಗಿ ಬಂದನ್ನು ಮಾಡಿರಿ ಅನ್ನುವಂಥ ಕರೆಯನ್ನು ಕೊಡ್ತೀವಿ. ಸ್ವಯಂ ಪ್ರೇರಿತವಾಗಿ ಬಂದನ್ನು ಮಾಡಿರಿ ಅಂತ ಕರೆ ಕೊಡ್ತೀವಿ. ಯಾರಿಗೂ ಕೂಡ ತೊಂದರೆ ಆಗದಂತೆ ಈ ಬಂದ್ ಆಗಬೇಕು. ಎಲ್ಲಿಯೂ ಕೂಡ ಅಹಿತರ ಘಟನೆ ಆಗಬಾರ್ದು. ಅದಕ್ಕಾಗಿ ನಾವು ಎಲ್ಲಿಯೂ ಹೋಗಿ ಬಂದ್ ಮಾಡಿಸುವಂಥ ಕೆಲಸ ಮಾಡಲ್ಲ. ಸ್ವಯಂ ಪ್ರೇರಣೆಯಿಂದ ನೀವು ಬೆಳಗ್ಗಿನಿಂದ ಮಧ್ಯಾಹ್ನ ಅಥವಾ ಸಾಯಂಕಾಲವರೆಗೂ ನೀವು ಬಂದನ್ನು ಮಾಡಿರಿ. ಯಾಕೆ ಬಂದನ್ನು ಮಾಡಿರಿ ಅಂದರೆ, ಈ ಒಂದು ವ್ಯವಸ್ಥೆ ಹಿಂಸಾಚಾರ ಕೋಮುಗಲಭೆ ಆಗಬಾರ್ದು ಅಂತಂದರೆ ಎಲ್ಲ ಕೋಮ್ನವರು ಇದಕ್ಕೆ ಸಪೋರ್ಟ್ ಮಾಡಬೇಕು. ಬಂದಿಗೆ ಒಂದೇ ಕೋಮ್ನವರಲ್ಲ, ಎಲ್ಲ ಕೋಮ್ನವರು ಕೂಡ ಇದಕ್ಕೆ ಸಪೋರ್ಟ್ ಮಾಡಬೇಕನ್ನೋಂಥ ಕರೆ ಕೊಡ್ತೀನಿ ನಾನು. ಅಂದರೆ ನಮ್ಮ ಮಧ್ಯೆ ಏನು ವ್ಯತ್ಯಾಸ ಇಲ್ಲ. ಸರ್ಕಾರದವ್ರು ನಿರ್ವಹಣೆ ಸರಿ ಇಲ್ಲ, ಅಪರಾಧಿಗಳಿಗೆ ಭಯ ಇಲ್ಲ. ಎಲ್ಲಿ ಬೇಕಲ್ಲಿ ಇಸ್ಪೇಟ್ ಓಸಿ ಆಡಿಸಿರೋ ಪರಿಣಾಮ, ಡ್ರಗ್ ಪರಿಣಾಮ, ಹಳ್ಳಿಯಲ್ಲಿ ಇಸ್ಪೇಟ್ ಓಸಿ ಆಡಿಸ್ತಾ ಇದ್ದಾರೆ, ಕಮಿಷನ್ ಹೊಡಿತಾ ಇದ್ದಾರೆ ಮತ್ತು ಡ್ರಗ್ ಎಲ್ಲ ಕಡೆ ಇದೆ. ಅದರ ಪರಿಣಾಮವಾಗಿ ಇದೆಲ್ಲವೂ ಕೂಡ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಬಂದಿರುವಂಥದ್ದು ಸರ್ಕಾರದ ವಿರುದ್ಧ ಮತ್ತು ಜಿಲ್ಲಾಡಳಿತದ ವಿರುದ್ಧ, ಯಾವುದೇ ಇನ್ನೊಂದು ಕೋಮಿನ ವಿರುದ್ಧ ಅಲ್ಲ. ಎಲ್ಲ ಕೋಮಿನವರು ಇದಕ್ಕೆ ಸಹಕಾರವನ್ನು ಕೊಡಬೇಕು ಮತ್ತು ಎಲ್ಲರೂ ಕೂಡ ಸ್ವಯಂ ಪ್ರೇರಿತ ಬಂದನ್ನು ಆಚರಣೆ ಮಾಡಬೇಕನ್ನೋಂಥ ಕಾರ್ಯವನ್ನು ನಾನು ಹಬ್ಬದ ದಿನ ಬಂದ್ಗೆ ಅವಕಾಶ ಕೊಡಲ್ಲ ನಾವು ಅಂತ ಹೇಳ್ತಿದ್ದಾರೆ. ಅವಕಾಶ ಸೂಕ್ತ ಅಲ್ಲ ಅಂತಾರೆ. ಈಗ ಜನ ಸ್ವಯಂ ಪ್ರೇರಣೆಯಿಂದ ಬಂದ್ ಮಾಡಿದ್ರೆ ಏನು ಮಾಡ್ತಾರೆ? ಜನ ಸ್ವಯಂ ಪ್ರೇರಣೆಯಿಂದ ಬಂದ್ ಮಾಡಿದ್ರೆ ಏನು ಮಾಡ್ತಾರೆ? ಆದ್ರಿಂದ ಕಾನೂನು ಕ್ರಮ ಅವ್ರು ಈ ಥರ ಎಲ್ಲ ಚಾಲೆಂಜ್ ಮಾಡಿದ್ರೆ ಮತ್ತೆ ಬೇರೆ ಮಾಡಬೇಕಾಗುತ್ತೆ. ಕಾನೂನು ಕ್ರಮ ತಗೊಳ್ತೀವಿ ಅಂತ ಕಾನೂನು ಕ್ರಮ ತೆಗೆದುಕೊಳ್ಳಲ್ಲ. ಅದೇನು ಹೊಸದಾಗಿನ ಯಾರ ಮೇಲೆ ಕಾನೂನು ಕ್ರಮ ತೆಗೆದುಕೋಬೇಕು ಅವ್ರ ಮೇಲೆ ತೊಗೊಳ್ಳಲ್ಲ. ಓಪನ್ ಆಗಿ ಡೇ ಲೈಟಲ್ಲಿ ಇಸ್ಪೇಟು ಓಸಿ ನಡೀತಾ ಇದೆ. ಒಂದು ದಿವಸ ಒಬ್ಬರನ್ನ ಹಿಡಿದಿದ್ರೆ SP ಅವ್ರಿಗೆ ಎಷ್ಟು ಸತಿ ಹೇಳಿದ್ದೀನಿ ನಾನು, ಸುಮ್ಮನೆ ಒಂದು ಸ್ಕ್ವಾಡ್ ಮಾಡಿದ್ರು. ಎಲ್ಲಿದೆ ಸ್ಕ್ವಾಡ್? ಏನು ಕೆಲಸ ಮಾಡ್ತಾಯಿದೆ? ಬರೀ ನಂಬರ್ 2 ದಂಧೆ ನಡೆದವು. ಎಲ್ಲಿ ಬೇಕಲ್ಲಿ ಈ ಕ್ಷೇತ್ರದಲ್ಲಿ ಹೆಚ್ಚು ಕ್ಲಬ್ಗಳು, ಅತಿ ಹೆಚ್ಚು. ಸರಾಸರಿ ಒಂದು ಗ್ರಾಮ ಪಂಚಾಯತಿಗೆ ಒಂದು ಕ್ಲಬ್ ಇದೆ. ಶಾಸಕರು ತಟಸ್ಥವಾಗಿ ಉಳ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಏನು ಅದು ಅವ್ರಿಗೆ ಬಿಟ್ಟಿದ್ದು. ನಾನೇ ಅವ್ರಿಗೆ ಹೇಳೋಕ್ಕೆ ಅವ್ರಿಗೆ ನನಗೆ ಸಂಬಂಧ ಇಲ್ಲ. ನನಗೆ ಇವತ್ತು ನೇರವಾಗಿ ಸರ್ಕಾರ ಕೇಳೋನು, ಜಿಲ್ಲಾಡಳಿತ ಕೇಳೋನು, SP ಕೇಳೋನು, ಅಡಿಷನಲ್ SP ಕೇಳೋನು.